ಅರೆಸ್ಟ್ಗಾಗಿ ಡಿಕೆಶಿ ಕಸರತ್ತು ನಡೆಸ್ತಾ ಇರೋ ಬೆನ್ನಲ್ಲೇ ದೆಹಲಿಗೆ ತೆರಳೋಕೆ ಸಿಎಂ ಸಿದ್ದರಾಮಯ್ಯ ಸಜ್ಜು. ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಪಡೆಯೋಕೆ ಪ್ಲಾನ್. ಮೇ 2ನೇ ವಾರ ದೆಹಲಿ ಫ್ಲೈಟ್ ಹತ್ತೋಕೆ ತಯಾರಿ. ನಾಯಕತ್ವ ಬದಲಾವಣೆ ಬಂದಾಗಲೆಲ್ಲ ಸಿಎಂ ಉರುಳಿಸ್ತಾರೆ ಹೊಸ ದಾಳ. ಈ ಬಾರಿ ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಂತೆ ಇತ್ತ ಒಳ ಮೀಸಲಾತಿಯ ಅಸ್ತ್ರ. ಡಿಕೆಶಿ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಪ್ರಯೋಗಿಸಿದ ಸಿದ್ದರಾಮಯ್ಯ. ಮಾಡೋದೇ ರಾಜಕೀಯ, ಇದರಲ್ಲಿ ಬೆಳವಣಿಗೆ ಏನಿದೆ? ರಾಜಕಾರಣದಲ್ಲಿ ಹೇಳುವ ಹೇಳಿಕೆಯೇ ಅದು. ಏನೇನ್ ಮಾತುಕತೆಯಾಗಿದೆಯೋ ಅದೆಲ್ಲ ನಡೆಯುತ್ತೆ ಎಂದಿದ್ದ ಡಿಕೆಶಿ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಅಹಿಂದ ನಾಯಕತ್ವದ ಮೇಲೆ ಕಣ್ಣು. ಭವಿಷ್ಯದ ದೃಷ್ಟಿಯಿಂದ ಅಹಿಂದ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತಾ ಇರೋ ಸತೀಶ್ ಜಾರಕಿಹೊಳಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಲ್ಲೂ ಹೊಂದಾಣಿಕೆ. ದಾವಣಗೆರೆ ಬಳಿಕ ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲೂ ಪಕ್ಷ ವಿರೋಧಿ ಚಟುವಟಿಕೆ. 3 ಮುಖಂಡರ ಅಮಾನತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್ಟಿ ನಂಜಯ್ಯನ ಮಠ ಆದೇಶ. ರಾಜ್ಯದಲ್ಲಿ ಬಿಜೆಪಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲವೆಂಬ ಟೀಕೆ. ವಿಜಯೇಂದ್ರ ನೇತೃತ್ವದಲ್ಲಿ ಬಹುಮತದಿಂದ ಅಧಿಕಾರಕ್ಕೆ ಬರೋ ಶಪಥದೊಂದಿಗೆ ಕೆಲಸ ಮಾಡಿ ಅಭಿಮಾನೋತ್ಸವದ ವೇದಿಕೆಯಿಂದ ಕರೆ ನೀಡೋಕೆ ಯಡಿಯೂರಪ್ಪ ಸಜ್ಜು. ಬಿಸಿಲಿನ ತಾಪಕ್ಕೆ ಖಾಲಿಯಾಗ್ತಾ ಇದೆ ಕೆಆರ್ಎಸ್ ಅಣೆಕಟ್ಟು. 95 ಅಡಿಗೆ ಕುಸಿತ ಕಂಡ ನೀರಿನ ಮಟ್ಟ. ಮುಂಗಾರು ಮಳೆ ಕೈಕೊಟ್ರೆ ಹಾಹಾಕಾರ ಫಿಕ್ಸ್. ರೈತರಲ್ಲಿ ಹೆಚ್ಚಾಯಿತು ಆತಂಕ. ತುಂಗಭದ್ರಾ ಜಲಾಶಯದಲ್ಲೂ ಎದುರಾದ ನೀರಿನ ಕೊರತೆ. ಬಿಸಿಲಿನ ಹೊಡೆತಕ್ಕೆ ದಿನೇ ದಿನೇ ಬತ್ತುತ್ತಿದೆ ಡ್ಯಾಂ. ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗದಂತೆ ಅಧಿಕಾರಿಗಳಿಗೆ ಸಚಿವ ತಂಗಡಗಿ ಸೂಚನೆ. ಕುಂದಾನಗರಿ ಬೆಳಗಾವಿಗೂ ತಟ್ಟಿದ ಬೇಸಿಗೆ ಎಫೆಕ್ಟ್. ರಕ್ಕಸಕೊಪ್ಪ ಜಲಾಶಯ ಖಾಲಿ. ಬೆಳಗಾವಿ ಮಹಾನಗರದ 58 ವಾರ್ಡ್ಗಳಿಗೆ ನೀರು ಪೂರೈಕೆಯಲ್ಲಿ ಬದಲಾವಣೆ. ರಾಜ್ಯ ರಾಜಧಾನಿಯಲ್ಲಿ ರಣ ಬಿಸಿಲು. ಐಸ್ ಕ್ರೀಮ್ ಹಾಗೆ ಸಾಫ್ಟ್ ಡ್ರಿಂಕ್ಸ್ ಮೊರೆ ಹೋಗ್ತಾ ಇರೋ ಜನ. ಇದರಿಂದಾನೇ ಆರೋಗ್ಯಕ್ಕೆ ಹೆಚ್ಚು ಅಪಾಯ ಅಂತಿದ್ದಾರೆ ವೈದ್ಯರು. ಟ್ರಂಪ್ ಹತ್ಯೆಗೆ ಸ್ಕೆಚ್ ಕೇಸಲ್ಲಿ ಮಹತ್ವದ ಅಂಶ ಬೆಳಕಿಗೆ. ಶೂಟಿಂಗೂ ಮೊದಲು ತನ್ನ ಕುಟುಂಬಕ್ಕೆ ಪತ್ರ ಬರೆದಿದ್ದ ಶೂಟರ್ ಆಲನ್. ಟ್ರಂಪ್ ಒಬ್ಬ ಶಿಶುಕಾಮಿ, ರೇಪಿಸ್ಟ್, ದ್ರೋಹಿ ಅಂತ ಲೆಟರ್ನಲ್ಲಿ ಉಲ್ಲೇಖ. ಮೊದಲು ಹಾರ್ಮುಜ್ ಜಲಸಂಧಿಯನ್ನ ತೆರೆದು ಯುದ್ಧ ಅಂತ್ಯಗೊಳಿಸೋಣ. ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಮಾತನಾಡೋಣ. ಅಮೆರಿಕಾಗೆ ಪಾಕಿಸ್ತಾನದ ಮೂಲಕ ಹೊಸ ಪ್ರಸ್ತಾವನೆ ಕಳುಹಿಸಿದ ಇರಾನ್. ನಮ್ಮ ಒಂದು ತೈಲ ಮೂಲ ಸೌಕರ್ಯದ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನಿರೋದಿಲ್ಲ. ಅಮೆರಿಕ ಬೆಂಬಲಿತ ದೇಶಗಳ 4 ತೈಲ ನಿಕ್ಷೇಪಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ. ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಇರಾನ್ ಕೌಂಟರ್. ತಾರಕಕ್ಕೇರಿದ ಹರಿಹರ ಪಂಚಮಸಾಲಿ ಪೀಠದ ಸಂಘರ್ಷ. ಲೆಕ್ಕ ಕೊಡಿ ಚಳುವಳಿಗೆ ಉತ್ತರ ನೀಡೋಕೆ ಮುಂದಾದ ಟ್ರಸ್ಟಿಗಳು. ಭಕ್ತರ ಸಮ್ಮುಖದಲ್ಲಿ ಲೆಕ್ಕಪತ್ರ ನೀಡೋಕೆ ಬಂದಾಗ ಹೈ ಡ್ರಾಮಾ. ವಚನಾನಂದ ಶ್ರೀ ಹಾಗೂ ಟ್ರಸ್ಟಿಗಳ ಮಧ್ಯದ ಸಂಘರ್ಷ ಇವತ್ತು ನಿನ್ನೆಯದಲ್ಲ. ಕಳೆದ 2 ವರ್ಷಗಳಿಂದಾನೂ ಜಟಾಪಟಿ. 2 ವರ್ಷದ ಹಿಂದಿನ ವಾಗ್ವಾದದ ವಿಡಿಯೋ ವೈರಲ್. ಬಂದಿದ್ದು 72 ಅಂಕ, ಕೊಟ್ಟಿದ್ದು 28 ಮಾರ್ಕ್ಸ್. ಕಂಪ್ಯೂಟರ್ ಆಪರೇಟರ್ ಎಡವಟ್ಟಿನಿಂದ ಎಸ್ಎಸ್ಎಲ್ಸಿ ಇಂಗ್ಲಿಷ್ನಲ್ಲಿ ಫೇಲ್ ಅಂತ ರಿಸಲ್ಟ್. ಶೃಂಗೇರಿಯ ರಾಮದತ್ತ ಶರ್ಮಾ ಸ್ಕ್ಯಾನ್ ಕಾಪಿ ತರಿಸಿದಾಗ ಎಡವಟ್ಟು ಬಯಲು. ಸರ್ಕಾರಿ ಶಾಲೆಗಳಲ್ಲಿ ಇನ್ಮುಂದೆ ನ್ಯೂಸ್ ಪೇಪರ್ ಓದಲೇಬೇಕು ಮಕ್ಕಳು. ಪ್ರತಿನಿತ್ಯ ಕನಿಷ್ಠ 10 ನಿಮಿಷ ಕನ್ನಡ ದಿನಪತ್ರಿಕೆ ಓದು ಕಡ್ಡಾಯಗೊಳಿಸಿದ ಶಿಕ್ಷಣ ಇಲಾಖೆ.
ಮೊಬೈಲ್ ಚಟ ತಗ್ಗಿಸೋಕೆ, ಭಾಷಾ ಕೌಶಲ್ಯ ಹೆಚ್ಚಿಸೋಕೆ ಈ ನಿರ್ಧಾರ. ಮೆಲ್ಲಗೆ ಬಂದ ಗ್ಯಾಸ್ ಸಿಲಿಂಡರ್ ಹೊತ್ತು ಎಸ್ಕೇಪ್ ಆದ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಳ್ಳನ ಕೈಚಳಕ, ಮನೆಯ ಕಾಂಪೌಂಡ್ ಒಳಗ್ ನುಗ್ಗಿ ಕೃತ್ಯಕ್ಕೆ ಸಿಸಿಟಿವಿ ಸಾಕ್ಷಿ. ಕೆಡಿ ಸಿನಿಮಾದ ಟಿಕೆಟ್ ಬುಕಿಂಗ್ ಶುರು, ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್. ಫ್ಯಾನ್ ಶೋಗಳೆಲ್ಲವೂ ಬಹುತೇಕ ಹೌಸ್ಫುಲ್. ಇಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ಕಾಳಗ. ಕಳೆದ ಸೋಲಿನ ಸೇಡು ತೀರಿಸಿಕೊಳ್ಳೋಕೆ ಪಾಟೀದಾರ್ ಟೀಮ್ ರೆಡಿ. ತವರು ಡೆಲ್ಲಿಯಲ್ಲಿ ಘರ್ಜಿಸೋಕೆ ಕಿಂಗ್ ಕೊಹ್ಲಿ ಕಾತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.